Hello everyone, welcome to our next vlog. ಈ ವ್ಲಾಗ್ ಅನ್ನ ಏನು ಯಾವುದ್ರ ಬಗ್ಗೆ ಅನ್ನೋಕ್ಕಿಂತ ಮುಂಚೆ ಒಂದು ಡಿಸ್ಕ್ಲೈಮರ್ ಹೇಳ್ಬಿಡ್ತೀನಿ. ಇಡೀ ವ್ಲಾಗಿಗೆ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ಇದು ವ್ಲಾಗ್ ಮಾಡೋ ಟೈಮಲ್ಲಿ ನಂದು ಮೈಕ್ ಏನೋ ಸಮ್ ಇಶ್ಯೂಸ್ ಇತ್ತು ಅಂತ ಅನ್ಕೋತೀನಿ. ಹಾಗಾಗಿ ನನ್ಗೆ ಅದನ್ನ ಯೂಸ್ ಮಾಡೋಕ್ಕಾಗಿಲ್ಲ. ಹಾಗಾಗಿ ಇಡೀ ವಿಡಿಯೋದಲ್ಲಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಸೊ ಈ ಡಿಸ್ಕ್ಲೈಮರ್ ಜೊತೆಗೆ ಏನು ಈ ವ್ಲಾಗು ಅಂತ ಹೇಳಿದ್ರೆ, ನಮ್ದು ಏನು ಲಾಸ್ಟ್ ಮಂತ್ ಮೇಲ್ಕೋಟೆ ವೈರಮುಡಿ ಉತ್ಸವ ನಡೀತು. ಆ ಉತ್ಸವಕ್ಕೆ ಸಂಬಂಧಪಟ್ಟಂತ ವ್ಲಾಗ್ ಇದು. ನಮಗೆ ಡ್ಯೂಟಿನೂ ಕೂಡ ಇತ್ತು, ಡ್ಯೂಟಿ ಹಾಕಿದ್ರು. ನಾವು ಮಂಡ್ಯ ಜಿಲ್ಲೆಯಲ್ಲೇ ಇರೋದ್ರಿಂದ ಅದ್ರ ಕಡೆಯಿಂದ ನಮ್ಗೆ ECFS ಇಂದ ಡ್ಯೂಟಿ ಹಾಕಿದ್ರು. ಸೊ ಹಾಗಾಗಿ ಡ್ಯೂಟಿ ಜೊತೆಗೆ ವೈರಮುಡಿ ಉತ್ಸವ ಹೇಗಿರುತ್ತೆ ಅಂತ ಈ ವ್ಲಾಗಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ವೈರಮುಡಿ ಉತ್ಸವ ನಡೆಯೋದು ರಾತ್ರಿ ಟೈಮು. ನಾವು ಬೆಳಗ್ಗೆ ಒಂದ್ಸಲ ದೇವರ ದರ್ಶನ ಮಾಡ್ಕೊಬರೋಣ ಅಂತ ಹೇಳಿ ಹೋಗಿದ್ವಿ. ಅಲ್ಲಿ ತುಂಬಾ ಜನ, ಎಲ್ಲರೂ ತಮಿಳ್ನಾಡಿಗೆ ಸಂಬಂಧಪಟ್ಟವರಂತೆ. ಆಕ್ಚುಲಿ ಇದು ವೈಷ್ಣವ ಪಂಥದ ಸಂತರು ಏನಿದ್ದಾರೆ, ಶ್ರೀ ರಾಮಾನುಜಾಚಾರ್ಯರು, ಅವರಿಗೆ ಸಂಬಂಧಪಟ್ಟಿದ್ದಂಥದ್ದು ಇದು. ಅವರು ಮೂಲತಃ ತಮಿಳ್ನಾಡವರು. ಬಟ್ ತಮಿಳ್ನಾಡಲ್ಲಿ ಶೈವ ಪಂಥದವ್ರದ್ದು ಸ್ವಲ್ಪ ಜಾಸ್ತಿ ನಡೀತಿರೋದ್ರಿಂದ ಅವ್ರಿಗೆ ಅಲ್ಲಿಂದ ತೊಂದರೆ ಆಗಿ ಅವರು ವಿಹಾರ ಮಾಡ್ಕೊಂಡು ಬಂದಾಗ ಅವರು ನೆಲೆಸಿದಂತಹ ಜಾಗ ಇದು. ಹಂಗಾಗಿ ಮೂಲ ಸ್ಥಾನ ಶ್ರೀರಾಮಾನುಜಾಚಾರ್ಯ ಅವ್ರದ್ದು ತಮಿಳ್ನಾಡು ಆಗಿರೋದ್ರಿಂದ ಇಲ್ಲಿಗೆ ತುಂಬಾ ತಮಿಳು ಜನಗಳು ಈ ದೇವರಿಗೆ ತುಂಬಾ ನಡ್ಕೋತಾರೆ, ನಂಬಿರೋರು ಇದ್ದಾರೆ. ಹಂಗಾಗಿ ಎಲ್ಲರೂ ಬಂದು ಉಳ್ಕೊಂಡಿದ್ರು. ರಾತ್ರಿ ವೈರಮುಡಿ ಉತ್ಸವ ಮಾಡಕ್ಕೇನೆ ಅವರು ಮುಂಚೆನೆ ಬಂದು ಅಲ್ಲೆಲ್ಲ ಉಳ್ಕೊಂಡಿದ್ರು. ಹಂಗಾಗಿ ಅರ್ಧ ರಶ್ ಇತ್ತು ದೇವಸ್ಥಾನ. ನಾವು ನಮ್ಮ ಡ್ಯೂಟಿ ಇದ್ದಿದ್ರಿಂದ ನಮ್ಮ ID ಕಾರ್ಡ್ನೆಲ್ಲ ತೋರಿಸ್ಕೊಂಡು ಬೇಗ ದರ್ಶನ ಮುಗಿಸ್ಕೊಂಡು ದೇವಸ್ಥಾನದಿಂದ ಮತ್ತೆ ವಾಪಸ್ಸು ಹೊರಟ್ವಿ. ವೈರಮುಡಿ ಏನ್ ತರ್ತಾ ಇದ್ರಲ್ಲ ಆ ಜಾಗಕ್ಕೆ ಹೊರಟ್ವಿ. ಅಲ್ಲಿ ನೋಡಿ, ನೀವು ನೋಡ್ತಾ ಇದ್ದೀರಲ್ಲ ಹಸಿರು ಮತ್ತೆ ಗ್ರೀನ್, ನೀಲಿ ಮತ್ತೆ ಗ್ರೀನ್ ಏನ್ ಕಾಣಿಸ್ತಾ ಇದೆಯಲ್ಲ, ಇದು ವೈರಮುಡಿ ಇರುವಂತದ್ದು. ಒಂದು ರಾಜಮುಡಿ, ಒಂದು ವೈರಮುಡಿ. ಅದೆಲ್ಲ ಏನು ಅನ್ನೋದ್ರ ಬಗ್ಗೆ ಮುಂದೆ ಹೇಳ್ತೀನಿ. ಸೊ ಇದೇನಾಗುತ್ತೆ ಅಂತ ಹೇಳಿದ್ರೆ, ಮಧ್ಯದಲ್ಲಿ ಇದನ್ನ ದೇವಸ್ಥಾನಗಳು ಏನಿರ್ತವೆ, ವೈಷ್ಣವ ಪಂಥ ದೇವಸ್ಥಾನಗಳು, ಅಲ್ಲೆಲ್ಲದನ್ನು ನಿಲ್ಲಿಸಿ ಪೂಜೆ ಮಾಡಿಸ್ಕೊಂಡು ಅದನ್ನ ವಾಪಸ್ಸು ಮತ್ತೆ ತಗೊಂಡು ಬರ್ತಾರೆ. ಅಲ್ಲಿ ಜನಗಳ ನಂಬಿಕೆ. ಆಕ್ಚುಲಿ ನನ್ಗೇನು ಅಂದ್ರೆ, ನಾನು ಆಲ್ರೆಡಿ ಒಂದು 20 years ಇಂದ ಶಿವಮೊಗ್ಗದಲ್ಲಿರೋದ್ರಿಂದ ನನಗೆ ಇದ್ರ ಬಗ್ಗೆ ಅಷ್ಟು ಏನು ಗೊತ್ತಿಲ್ಲ. ನನಗೆ ಅಂದ್ರೆ ಇಷ್ಟೊಂದು ವೈಭವ ಇದೆ, ವೈಭೋಗ ಇದೆ ಕೋಟೆ ವೈರಮುಡಿಗೆ ಅಂತ ನನಗೆ ಗೊತ್ತಿರ್ಲಿಲ್ಲ. ಬಟ್ ಇದು ಡ್ಯೂಟಿ ಟೈಮಲ್ಲಿ ನಾನು ಅಟೆಂಡ್ ಮಾಡಕ್ ಹೋದಾಗ್ಲೇನೆ ನನಗೆ ಗೊತ್ತಾಗಿದ್ದು, ಇದ್ರದ್ದು ಏನು ಅಂತ ತಿಳ್ಕೊಳಕ್ಕೆ ಪ್ರಯತ್ನ ಪಟ್ಟಾಗ್ಲೇ ನನಗೆ ಗೊತ್ತಾಗಿದ್ದು ಎಷ್ಟು ಮಹತ್ವ ಇದೆ ಜನಗಳು ಇದ್ರಲ್ಲಿ. ಅದನ್ನ ಮುಟ್ಟಿ ನಮಸ್ಕಾರ ಮಾಡ್ಕೊಂಡ್ರೆ ಸಾಕು, ಅಷ್ಟೇ ಖುಷಿ ಅಂತಾರೆ. ಕೆಲವೊಬ್ರು ನೋಡಿದ್ರೆ ಸಾಕು ಅಂತ ಹೇಳಿ ಹೇಳ್ತಾರೆ. ಹಾಗಾಗಿ ತುಂಬಾ ಮಹತ್ವ ಇದೆ ಅಂತ ನನಗೆ ಇದಕ್ಕೆ ಹೋದಾಗಲೇ ಗೊತ್ತಾಗಿತ್ತು, ಈ ಒಂದು ಡ್ಯೂಟಿಗೆ ಹೋದಾಗಲೇ ಗೊತ್ತಾಗಿದ್ದು. ಮಧ್ಯದಲ್ಲಿ ಎಲ್ಲರೂ ಕೂಡ ದೇವಸ್ಥಾನ ಇಳಿಸ್ಕೋಬೇಕಾದ್ರೆ ಕೆಲವೊಂದು ಕಡೆ ಎಲ್ಲ ಊಟದ ವ್ಯವಸ್ಥೆ ಇತ್ತು. ಅದನ್ನೆಲ್ಲ ಮುಗಿಸಿ ನಾವು ಮತ್ತೆ ಮೇಲ್ಕೋಟೆಗೆ ಬಂದ್ವಿ. ಮೇಲ್ಕೋಟೆಗೆ ಬಂದಾಗ ಅಷ್ಟೊತ್ತಿಗೆ ಆಲ್ರೆಡಿ ತುಂಬಾ ಬ್ಯಾಕ್ ಸೈಡ್ ಇಂದಾನೆ ವೆಹಿಕಲ್ಸ್ನೆಲ್ಲ ಸ್ಟಾಪ್ ಮಾಡಿಬಿಟ್ಟಿದ್ರು. ಹೆಚ್ಚು ಕಡಿಮೆ ದೇವಸ್ಥಾನಕ್ಕೆ ಒಂದು 2-3 ಕಿಲೋಮೀಟರ್ನೇ ನಡೆದ್ವಿ ಅನ್ಕೋತೀನಿ, ಜಾಸ್ತಿನೇ ನಡೆದ್ವಿ ಅಂತ ಅನ್ಸುತ್ತೆ. ಅಷ್ಟು ದೂರ ನಡ್ಕೊಂಡು ಹೋದ್ವಿ. ಬಟ್ ಅಲ್ಲಿ ದೇವಸ್ಥಾನದಲ್ಲಿ ಆಗ್ಲೇ ಹೇಳ್ದಂಗೆ 2-3 ದಿನ ಮುಂಚೆನೆ ಬಂದಿರುವಂತಹ ಶ್ರೀ ರಾಮಾನುಜಾಚಾರ್ಯರ ಭಕ್ತರೇನಿದಾರ, ಅವರು ಯಾವ ಕೂರಕ್ಕೂ ಕೂಡ ಜಾಗ ಕೊಡ್ಲಿಲ್ಲ. ಅಷ್ಟು ಮಳೆ ಬರ್ತಿದ್ರು ಅಲ್ಲಿ ನಿಲ್ಲಕ್ಕೂ ಕೂಡ ಜಾಗ ಕೊಡ್ಲಿಲ್ಲ. ಸಂಜೆ ಮೇಲೆ ತುಂಬಾ ಮಳೆ ಆಗ್ಬಿಡ್ತು. ಹಂಗಾಗಿ ರಾತ್ರಿ ನಮ್ಗೆ ಮತ್ತೆ ದೇವ್ರ ದರ್ಶನ ಮಾಡೋಷ್ಟು ಅವಕಾಶ ಇರಲಿಲ್ಲ. ಫುಲ್ಲು ಸೆಕ್ಯೂರಿಟಿ ಎಲ್ಲ ಟೈಟ್ ಇತ್ತು. ಅಲಂಕಾರಗೊಂಡಿರೋ ಅಂಥದ್ದು ವೈರಮುಡಿ ಉತ್ಸವ ನಡೆಯುವಂಥ ದಾರಿ ಇದು. ಇದು ಪಾರ್ಕಾವಣಿ ಅಂತ ಅನ್ಕೋತೀನಿ ಇದು ಪದ. ಅಂದ್ರೆ ಅದನ್ನ ತೆಗೆದು ನೋಡೋ ಅಂಥದ್ದು. ಅದರಲ್ಲಿ ಏನೇನಿದೆ ಅದನ್ನ ತೆಗೆದು ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಶಾಸಕರು ಇರ್ತಾರೆ, ಸಚಿವರು ಇರ್ತಾರೆ, ಜಿಲ್ಲಾಧಿಕಾರಿಗಳಿರ್ತಾರೆ, ಆಮೇಲೆ ಪೊಲೀಸ್ ಇಲಾಖೆಯವರು ಇರ್ತಾರೆ,
ಇನ್ನೊಂದು ಮುಜರಾಯಿ ಇಲಾಖೆ ಇರ್ತಾರೆ, ಅವರೆಲ್ಲರೂ ಇರ್ತಾರೆ. ಅದನ್ನ ತೆಗೆದು ಅದು ರೆಕಾರ್ಡ್ ಆಗಿರುತ್ತೆ ಏನೇನಿದೆ ಡಾಕ್ಯುಮೆಂಟ್ಸ್ ಅಂತ, ಅದನ್ನ ಕೊಡೋ ಅಂಥದ್ದು ಪೂಜೆಗೆ. ಸೊ ಈಗ ಈ ಟೈಮಲ್ಲಿ ಒಂದ್ ಸ್ವಲ್ಪ ಹೇಳ್ತೀನಿ ವೈರಮುಡಿ ಮತ್ತೆ ರಾಜಮುಡಿ ಬಗ್ಗೆ. ನಾನು ಅಲ್ಲಿ ಜನಗಳನ್ನ ಕೇಳಿ ತಿಳ್ಕೊಂಡಿದ್ದು ಇದು ಏನು ಅಂತ ಹೇಳಿ. ವೈರಮುಡಿ ಅಂತ ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ, ನಿಮ್ಗೆ ಮಹಾಭಾರತದ ಕುರುಕ್ಷೇತ್ರ ಯುದ್ಧ ಗೊತ್ತಿರಬಹುದು. ಸೊ ಯುದ್ಧ ನಡಿಬೇಕಾದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ಸಂದರ್ಭದಲ್ಲಿ ಕರ್ಣ ಮತ್ತೆ ಅರ್ಜುನ ಮುಖಾಮುಖಿ ಆದಾಗ, ಅರ್ಜುನ ಅರ್ಜುನಂಗೆ ಸಾರಥಿ ಕೃಷ್ಣ. ಸೊ ಸರ್ಪಾಸ್ತ್ರ ಬಗ್ಗೆ ನೀವು ಕೇಳಿರ್ತೀರಾ ಅಂತ ಅನ್ಕೋತೀನಿ. ಬಬ್ರುವಾಹನ ಮೂವಿಯಲ್ಲಿದೆ. ಯಾರೋ ಒಬ್ರು ಯಾವ್ದೋ ಶಾಪ ಆಗಿ ಬಂದು, ಅವ್ರು ಯಾರು ಅಂತ ನನ್ಗೆ ಅಷ್ಟು ಐಡಿಯಾ ಇಲ್ಲ, ನಿಮ್ಗೆ ಯಾರು ಅಂತ ಗೊತ್ತಿದ್ರೆ ಹೇಳಿ, ಕರ್ಣನ ಬತ್ತಳಿಕೆಯಲ್ಲಿ ಕುತ್ಕೊಂಡಿರ್ತಾರೆ. ಸೊ ಕರ್ಣ ಏನ್ ಮಾಡ್ಬಿಡ್ತಾನೆ ಅಂತ ಹೇಳಿದ್ರೆ, ಆ ಸರ್ಪಾಸ್ತ್ರವನ್ನ ಪ್ರಯೋಗ ಮಾಡ್ಬಿಡ್ತಾನೆ ಅರ್ಜುನನ ಮೇಲೆ. ಆ ತರ ಪ್ರಯೋಗ ಮಾಡಿದಾಗ ಏನಾಗುತ್ತೆ, ಕೃಷ್ಣನಿಗೆ ಗೊತ್ತಾಗುತ್ತೆ ಇದು ಗುರಿನ ತಲುಪದೇನೆ ಇರಲ್ಲ ಅಂತ ಗೊತ್ತಾದಾಗ ಕಾಲನ್ನ ನೆಲಕ್ಕೆ ಹಿಂಗ ಹೊತ್ತದಾಗ ಏನಾಗುತ್ತೆ, ಆ ರಥ ಒಂದಡಿ ಕೆಳಗೋಗುತ್ತೆ. ಸೊ ಕರ್ಣ ಏನು ಅರ್ಜುನನ ಕುತ್ತಿಗೆನ ಗುರಿ ಮಾಡಿರ್ತಾನೆ, ಅದ್ರ ಬದಲಿಗೆ ಅರ್ಜುನನ ಕಿರೀಟ ಕೆಳಗಡೆ ಬಿದ್ದೋಗುತ್ತೆ. ಈ ವೈರಮುಡಿಲಿರುವಂತಹ ವಜ್ರದ ಕಿರೀಟ ಅದು ಅಂತ ಹೇಳ್ತಾರೆ. ಆ ವಜ್ರದ ಕಿರೀಟನ ಎಲ್ಲಾ ದೇವಸ್ಥಾನಗಳಿಗೂ ತಗೊಂಡೋಗ್ತಾರಂತೆ. ತಿರುಪತಿಗೆ ತಗೊಂಡೋಗ್ತಾರಂತೆ. ನಮ್ಮ ಭಾರತದಲ್ಲಿ ಏನೇನು ದೇವಸ್ಥಾನಗಳಿದಾವೆ ಅದೆಲ್ಲದಕ್ಕೂ ತಗೊಂಡೋಗಾದಾಗ ಯಾವ ದೇವರಿಗೂ ಅದು ಸರಿಯಾಗಿ ಕೂರಲ್ವಂತೆ. ಚೆಲುವನಾರಾಯಣ ಸ್ವಾಮಿಗೆ ಮಾತ್ರ ಸರಿಯಾಗಿ ಕುತ್ಕೊಳ್ಳುತ್ತಂತೆ. ಈ ಖುಷಿ ಸಂದರ್ಭಕ್ಕೆ ಏನ್ ಮಾಡ್ತಾರೆ ಅಂದ್ರೆ, ಆವಾಗಿನ ಮೈಸೂರು ಒಡೆಯರು ಎಂದರೆ ನನಗನ್ಸೋ ಮಟ್ಟಿಗೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಅಂತ ಅನ್ಕೋತೀನಿ. ಅವರು ಏನ್ ಮಾಡ್ತಾರೆ, ಆ ಖುಷಿಗೆ ದೇವ್ರದ್ದು ಏನಿದೆ ಅದೇ ತರ ಇನ್ನೊಂದು ಚಿನ್ನದ ಇದನ್ನ ಕೊಡ್ತಾರೆ, ಕಿರೀಟನ ಕೊಡ್ತಾರೆ. ಅದು ರಾಜಮುಡಿ. ವೈರಮುಡಿ ಅರ್ಜುನಂದು ಏನು ಸಿಕ್ತು ಅಂತ ಹೇಳ್ತಾರೆ, ಅದು ಇನ್ನೊಂದು ಏನಿದೆ ಅದು ರಾಜಮುಡಿ. ಆ ರಾಜಮುಡಿಯಲ್ಲಿ ದೇವ್ರಿಗೆ ಸಂಬಂಧಪಟ್ಟಂಗೆ ಕಿರೀಟ, ಕೈಗೆ ಏನಾಗ್ತಾರೆ, ಕಾಲಿಗೆ, ಅಂದ್ರೆ ಆಗಿನ ಕಾಲದ ಒಡವೆಗಳು ಏನಿದಾವೆ ದೇವ್ರಿಗೆ ಸಂಬಂಧಪಟ್ಟವು ಆಭರಣಗಳು, ಆ ಆಭರಣಗಳನ್ನ ಕೊಡ್ತಾರಂತೆ. ಅದು ರಾಜಮುಡಿ. ಸೊ ಇದು ನಾನು ಅಲ್ಲಿ ಜನಗಳಿಗೆ ಕೇಳಿ ತಿಳ್ಕೊಂಡು ನಿಮ್ಗೆ ಹೇಳಿದಂಥದ್ದು. ಇದ್ರಲ್ಲಿ ಎಷ್ಟು ಸತ್ಯಾಂಶ ಇದೆ, ಎಷ್ಟು ನಿಜಾಂಶ ಇದೆ ಅನ್ನೋದ್ರ ಬಗ್ಗೆ ನನಗೂ ಗೊತ್ತಿಲ್ಲ. ನಿಮಗೇನಾದ್ರೂ ಇದ್ರ ಬಗ್ಗೆ ಬೇರೆದು ವಿಷಯ ಗೊತ್ತಿತ್ತು ಅಂತ ಹೇಳಿದ್ರೆ ಶೇರ್ ಮಾಡಿ, ಬೇರೆಯವ್ರಿಗೂ ತಲುಪಿ. ಇದಾದ್ಮೇಲೆ ಯಾಕೆ ರಾತ್ರಿನೇ ಮಾಡ್ತಾರೆ ಅಂದ್ರೆ, ಅದು ಸೂರ್ಯನ ಕಿರಣಗಳು ಬೀಳ್ಬಾರ್ದು ಅಂತ ಹೇಳಿ ಆ ವಜ್ರದ ಇದಕ್ಕೆ ರಾತ್ರಿ ಹೊತ್ತು ಮೆರವಣಿಗೆ ಮಾಡೋದಂತೆ. ಈಗ ಆಕ್ಚುಲಿ ಇದೆಲ್ಲ ಮುಗ್ದು ಮತ್ತೆ ರಾತ್ರಿಗೆ ಅದನ್ನ ವಾಪಸ್ ತಗೊಂಡೋಗಿ, ಇದು ಸರ್ಕಾರಕ್ಕೆ ಒಳಪಟ್ಟಿರೋದ್ರಿಂದ ಅದಕ್ಕೆ ಸಂಬಂಧಪಟ್ಟ ಮುಜರಾಯಿ ಇಲಾಖೆಯವರು ಅದನ್ನ ಎಲ್ಲಿ ಲಾಕರ್ ಅಲ್ಲಿ ಇರ್ಬೇಕು ಅಲ್ಲಿ ತಲುಪಿಸ್ಬಿಡ್ತಾರೆ. ರಾತ್ರಿನೇ, ಬೆಳಗ್ಗೆ ಆಗೋಷ್ಟೊತ್ತಿಗೆ ಅದು ತಲುಪಿರುತ್ತೆ. ಸೊ ಇದು ನಮ್ಮ ಮೇಲುಕೋಟೆ ವೈರಮುಡಿ ಮತ್ತು ರಾಜಮುಡಿಯಿಂದಿರುವಂತಹ ಸ್ಟೋರಿ ಕತೆ, ನಾನು ಕೇಳಿ ತಿಳ್ಕೊಂಡಿರುವಂತಹ ಕತೆ. ಇವಾಗ ನೀವೇನ್ ನೋಡ್ತಾ ಇದ್ದೀರಾ, ಇದು ನಮ್ಗೆ ಆಚೆ LED ಸ್ಕ್ರೀನ್ ಅಲ್ಲಿ ಡಿಸ್ಪ್ಲೇ ಮಾಡ್ತಿರೋ ಅಂಥದ್ದು. ಒಳಗಡೆ DC ಸರ್ ಇದ್ದಾರೆ, ಆಮೇಲೆ ಅರ್ಚಕರಿಗೆ ಸಂಬಂಧಪಟ್ಟ ಅರ್ಚಕರಿದ್ದಾರೆ. ಅವರು ಅದನ್ನ ಓಪನ್ ಮಾಡಿ ಅದರಲ್ಲಿ ಏನೇನು ಇದೆ, ದೇವ್ರಿಗೆ ಸಂಬಂಧಪಟ್ಟವು ಏನಿದಾವೆ ಅದನ್ನೆಲ್ಲ ತೋರಿಸ್ತಾ ಹೋಗ್ತಾರೆ. ಇದರಲ್ಲಿ ಅಲ್ಲಿನ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಿದ್ರು, ಆಮೇಲೆ ಮಾನ್ಯ ಚೆಲುವರಾಯಸ್ವಾಮಿ ಸಚಿವರಿದ್ರು, ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು, ಇವೆಲ್ಲರ ಸಮ್ಮುಖದಲ್ಲಿ ನಡೆದಿರುವಂತಹ ಪರ್ಕಾವಣೆ. ದೇವರಿಗೆ ಸಂಬಂಧಪಟ್ಟ ಒಡವೆಗಳು. ನನಗೆ ಕಿರೀಟ ಒಂದು ಗೊತ್ತು, ಅದು ಬಿಟ್ಟು ಕೈಗೆ ಕಾಲಿಗೆ ಹಾಕೋದ್ರ ಹೆಸರುಗಳನ್ನ ನಾವು ಎಷ್ಟು ತಿಳಿದಿಲ್ಲ. ಇದು ನೀವು ನೋಡ್ತಾ ಇದ್ದೀರಲ್ಲ, ಇದೆ ಕಿರೀಟ. ತುಂಬಾ ಕಡೆ ಈ ತರ LED ಹಾಕಿದ್ರೆ, ಯಾಕಂದ್ರೆ ಒಳಗಡೆ ಎಲ್ಲ ಸಾರ್ವಜನಿಕರಿಗೆ ಅವಕಾಶ ಇದಲ್ಲ. ಇದು ಒಳಗಡೆ ತುಂಬಾ ಲಿಮಿಟೆಡ್ ಪೀಪಲ್, ಸೆಕ್ಯೂರಿಟಿ ಭಾರಿ ಹೈ ಇರುತ್ತೆ. ಹಂಗಾಗಿ ಒಳಗಡೆ ಎಲ್ಲರಿಗೂ ಅವಕಾಶ ಇಲ್ಲದೆ ಇರೋದ್ರಿಂದ ಎಲ್ಲರಿಗೂ LED ಸ್ಕ್ರೀನ್ ಮೂಲಕ
ಈಸಿಯಾಗಿ ವಿಸಿಬಲ್ ಆಗ್ತಿತ್ತು. ಅದರಲ್ಲೂ ಜನ ಬರ್ತಿದ್ರು, ವೆಹಿಕಲ್ಸ್ ಬರ್ತಿತ್ತು, ಹಿಕ್ಕಟ್ಟಲ್ಲಿ ನಿಂತ್ಕೊಂಡಿದ್ವಿ. ಹಂಗೂ ಫುಲ್ ನೋಡಕ್ಕೂ ಆಗಿಲ್ಲ ನಮ್ಗೆ ವಿಡಿಯೋನ. ಎಲ್ ಕೂಡ ಫುಲ್ ನೋಡಕ್ ಆಗ್ಲಿಲ್ಲ, ಅಷ್ಟೊತ್ತಿಗೆ ಮಳೆ ಸ್ಟಾರ್ಟ್ ಆಗೋಯ್ತು. ಜನಗಳಲ್ಲಿ ಕೆಳಗಡೆ ಜನಗಳೆಲ್ಲ ನೋಡ್ತಾ ಇರೋದು. ನೆಕ್ಸ್ಟ್ ಇದು ಮೊದಲು ಚೆಲುವನಾರಾಯಣ ಸ್ವಾಮಿನ ಯಾವುದೇ ಒಂದು ಆಭರಣಗಳು ಇಲ್ದೇನೆ ಒಂದು ಸಲ ಮೆರವಣಿಗೆ ಮಾಡ್ತಾರೆ. ಅದಾದ್ಮೇಲೆ ಎಲ್ಲದನ್ನು ಹಾಕೊಂಡು ಮೆರವಣಿಗೆ ಮಾಡೋದು. ಅಷ್ಟೊತ್ತಿಗೆ ನಾವಿರ್ಲಿಲ್ಲ, ಬರೀ ಇಲ್ಲಿಗೆ ಮಾತ್ರ ಇದ್ವಿ. ಆಮೇಲೆ ಇನ್ನೊಂದು ಚೆಲುವನಾರಾಯಣ ಸ್ವಾಮಿ ಈ ವೈರಮುಡಿ ಉತ್ಸವದ ವಿಶೇಷತೆ ಏನಪ್ಪಾ ಅಂದ್ರೆ, ನಾವು ದೇವ್ರ ನೋಡೋದಕ್ಕಿಂತ ದೇವ್ರು ನಮ್ಮನ್ನ ನೋಡುತ್ತಂತೆ. ಅಂದ್ರೆ ದೇವ್ರು ಎಡಬಲ ತಿರ್ಕೊಂಡು ಯಾರ್ಯಾರು ಬಂದಿದ್ದಾರೆ ಅಂತ ಗುರುತಿಸದಂತೆ. ಅಲ್ಲೊಬ್ರು ತಮಿಳಿಗರು ಬಂದಿದ್ರು, ಅವರು ಇದ್ರ ಬಗ್ಗೆ ತುಂಬಾ ತಿಳ್ಕೊಂಡಿರೋದ್ರಿಂದ ಅವ್ರು ಹೇಳಿದ್ರು ಅದು ಈ ಹಬ್ಬದ ವಿಶೇಷತೆ ಅಂತ ಹೇಳಿದ್ರು. ಸೊ ನಮಗೆ ಫುಲ್ ಇರಕ್ ಆಗ್ಲಿಲ್ಲ, ಟೈಮ್ ಆಗ್ಬಿಟ್ಟಿತ್ತು. ಹಂಗಾಗಿ ಇಷ್ಟು ನಾರ್ಮಲ್ ಏನು ಒಡವೆ ಇಲ್ಲದೆ ಇರೋಂತಹ ದೇವರನ್ನ ನೋಡ್ಕೊಂಡು ಮಳೆ ಸ್ಟಾರ್ಟ್ ಆಗಿದ್ರಿಂದ ನಾವು ಮತ್ತೆ ದೇವಸ್ಥಾನದಲ್ಲಿ ಇರಕ್ ಆಗ್ಲಿಲ್ಲ, ಹೊರಟು ಬಂದ್ವಿ. ಸೊ ಇದಿಷ್ಟ ಆಗಿತ್ತು ಮೇಲ್ಕೋಟೆ ವೈರಮುಡಿ ಉತ್ಸವಕ್ಕೆ ಸಂಬಂಧಪಟ್ಟಂತ ವ್ಲಾಗು. ನಿಮ್ಗೆಲ್ಲ ಇಷ್ಟ ಆಗಿದೆ ಅನ್ಕೊಂಡಿದೀನಿ. ಥ್ಯಾಂಕ್ ಯು.